ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್. ನನಗೆ ಇವತ್ತೊಂದು ಸ್ವಲ್ಪ ಆರ್ಡರ್ ಬಂದಿದೆ, ಅದು ನಿಮ್ಗೆ ಹೇಳಿ ತಲೆ ತಿನ್ನೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಹಾರ ಬಗ್ಗೆ ಹೇಳ್ತೀನಿ. ಹಾರಗಳು ಇನ್ನ 2 ಇದಾವೆ, ಹಾರಗಳು ಡೆಲಿವರಿ ಕೊಡೋದು. ಅದು ಬಂದ್ಮೇಲೆ ಅದು ವಿಡಿಯೋ ಮಾಡ್ತೀನಿ. ಇವಾಗ ಇರೋ ಬಂದು ಹಾರ ಬಂದು ಬಗ್ಗೆ ಹೇಳ್ತೀನಿ. ಇದು ಬಂದು ಹಾರ ಬಂದು 40 ಗ್ರಾಮ್ ತೂಕ ಇದೆ. ಇದು ಬಂದು ಚಿಕ್ಕಮಂಗ್ಳೂರಿಂದ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಒಂದು ಕಸ್ಟಮರ್ ಚಿನ್ನ ಆರ್ಡರ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಅದೇ ಕಸ್ಟಮರ್ ಇವಾಗ ಮತ್ತೆ ಹಾರ ಆರ್ಡರ್ ಮಾಡಿದ್ದಾರೆ. ಅದು ಏನಾಯ್ತಂದ್ರೆ, ನಾನು ಈ ಹಾರ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ನನ್ನಿಂದಾನೆ. ಅದು ದೇವ್ರು ಕೊಟ್ಟಂಗೆ ಕೊಟ್ಟು ಮತ್ತೆ ಕಿತ್ಕೊಂಡಿದ್ದಾನೆ ಅಂತ ಬಾಧೆ ಬೀಳ್ತಾ ಇರೋ ಅಷ್ಟರೊಳಗೆ ಮತ್ತೆ ಇನ್ನೊಂದು ಕೊಡ್ತಾನೆ. ಆ ತರ ಆಗಿದೆ ಇದು. ಏನಾಯ್ತಂದ್ರೆ, ಕಸ್ಟಮರ್ ಫಸ್ಟ್ ನನಗೆ ಚಿನ್ನ ಆರ್ಡರ್ ಮಾಡಿದ್ರು. ಒಂದು 20 ಗ್ರಾಮ್ ನಮ್ಗೆ ಚಿನ್ನ ಬೇಕು, ಪ್ಯೂರ್ ಗೋಲ್ಡ್, 999 ಗೋಲ್ಡ್ ತಂದು ಕೊಡಿ ನಮಗೆ ಅಂತೇಳಿ ಅಂದ್ರು. ಸರಿ ಮೇಡಮ್, ನಾನು ಹೆಂಗೋ ಅದೇ ದಾರಿಯಲ್ಲಿ ಹೋಗ್ತಿದ್ದೀನಿ. ಚಿಕ್ಕಮಂಗ್ಳೂರು ಅಂದ್ರೆ ತುಂಬಾ ದೂರನೇ, ಆದ್ರೂ ಅದೇ ದಾರಿಯಲ್ಲಿ ಹೋಗ್ತಿದ್ದೀನಿ, ಅಲ್ಲ ತಂದು ಕೊಡ್ತೀನಿ ಬಿಡಿ ಅನ್ನೋ ಉದ್ದೇಶದಿಂದ ಸರಿ ಅಂತೇಳಿ ಹೇಳಿ ಕೊಡ್ತೀನಿ ಅಂತ ಹೇಳಿದ್ದೆ. ಇನ್ನೇನು ಒಂದು 2-3 ಅವರಲ್ಲಿ ಅವ್ರಿಗೆ ಡೆಲಿವರಿ ಕೊಡೋಣ ಅಷ್ಟೇ ಟೈಮ್ಗೆ ನಾನು ನೋಡಿದ್ರೆ ಕಿಲೋಮೀಟರ್ ನೋಡಿದ್ರೆ ತುಂಬಾ ದೂರ ಇತ್ತು. ಇನ್ನ ಸುಮಾರು ಅಂದ್ರೆ 180 ಕಿಲೋಮೀಟರ್ ಅಷ್ಟು ದೂರ ಇತ್ತು. ಅದು ಏನಾಗುತ್ತೆ ಅಂದ್ರೆ, ನಾನು ಹೋಗಿ ಡೆಲಿವರಿ ಕೊಡ್ರೆ ನನ್ನ ಕೈಯಿಂದ ಆಲ್ರೆಡಿ ಲಾಸ್ ಆಗಿದೆ, ರೇಟಲ್ಲಿ ಡಿಫ್ರೆನ್ಸ್ ಆಗಿ. ಅದಲ್ಲದೆ ಮತ್ತೆ ನಾನು ಹೋಗಿ ಡೆಲಿವರಿ ಕೊಡ್ಲಿಕ್ಕೆ ಮತ್ತೆ ನನ್ಗೊಂದು 3,000 ಅಷ್ಟು ಖರ್ಚು ಬರುತ್ತೆ. ಅದರಿಂದ ನಾನೇನ್ ಮಾಡ್ತೇನೆ, ಮೇಡಮ್ ದಯವಿಟ್ಟು ಏನು ಅನ್ಕೋಬೇಡಿ, ನಿಮ್ಮ ಅಮೌಂಟ್ ನಿಮ್ಗೆ ರಿಟರ್ನ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ರಿಟರ್ನ್ ಮಾಡಿಬಿಟ್ಟೆ ಅಮೌಂಟ್ನ. ಅವರು ತುಂಬಾ ಬೇಜಾರು ಬಿದ್ದರು. ಯಾಕೆ ಸರ್ ಚಿಕ್ಕ ಆರ್ಡರ್ ಅಂತೇಳಿ ನೀವು ರಿಜೆಕ್ಟ್ ಮಾಡಿದ್ದೀರಾ ಅಂತ ಹೇಳಿ ಅಂದ್ರು. ಇಲ್ಲ ಮೇಡಮ್, ಹಂಗಲ್ಲ, ಏನು ವರ್ಕೌಟ್ ಆಗಲ್ಲ. ಯಾಕಂದ್ರೆ ನಾನು ಕೊಡ್ತಿರೋದು 20 ಗ್ರಾಮ್ ಚಿನ್ನನೆ, ಅದರಲ್ಲಿ ಏನು ನಾನು ಲಾಭ ಇಟ್ಕೊಂಡಿರಲ್ಲ, ಮತ್ತೆ ಲಾಸ್ ಆಗುತ್ತೆ, ತುಂಬಾ ದೂರ ಇದೆ ಅನ್ನೋ ಉದ್ದೇಶದಿಂದ ನಾನು ಕ್ಯಾನ್ಸಲ್ ಮಾಡಿದೆ. ಸರಿ, ಅವ್ರಿಗೆ ಏನನ್ಸುತ್ತೆ ಏನೋ ಗೊತ್ತಿಲ್ಲ, ಮತ್ತೆ ಒಂದು ಹಾರ ಆರ್ಡರ್ ಮಾಡಿ, ನನಗೆ ಈಗ ಹಾರ ಆರ್ಡರ್ ಮಾಡ್ತಿದ್ದೀನಲ್ಲ, ಅದಾದ್ರೂ ತಂದು ಕೊಡ್ತೀರಾ ಅಂತ ಹೇಳಿ ಕೇಳಿದ್ರು. ಅವ್ರ ಮಾತಿಗೆ ನಾನು ಏನು ಹೇಳಬೇಕು ನನಗೆ ಗೊತ್ತಾಗಿಲ್ಲ. ಸರಿ ಮೇಡಮ್, ಸರಿ ಮಾಡ್ಕೊಡ್ತೀನಿ ಅಂತೇಳಿ ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ. ಮತ್ತೆ ಏನಾಯ್ತು ಅಂದ್ರೆ, ಇವರು ಅವಾಗ ಆರ್ಡರ್ ಮಾಡಿದ್ರಲ್ಲ 20 ಗ್ರಾಮ್ ಚಿನ್ನ, ಮತ್ತೆ ಇದು ಟೋಟಲ್ ಬಂದು 60 ಗ್ರಾಮ್ ಅವರು ರೇಟ್ ಕಟ್ ಮಾಡಿಕೊಂಡು ಸರಿ ಅಂತೇಳಿ ನಮ್ಗೆ ತಂದು ಕೊಟ್ಬಿಡಿ ಅಂತೇಳಿ ಆರ್ಡರ್ ಮಾಡಿದ್ದಾರೆ. ತುಂಬಾ ದೂರ ಇದೆ, ಚಿಕ್ಕಮಂಗ್ಳೂರು ಅಂದ್ರೆ ತುಂಬಾ ದೂರ. ನಮ್ಮೂರಿಂದ ಸುಮಾರು ಅಂದ್ರೆ ಒಂದು 700 ಕಿಲೋಮೀಟರ್ ಅಷ್ಟು ಬರುತ್ತೆ, ತುಂಬಾ ದೂರ ಇದೆ. ಆದ್ರೆ ಈ ತರ ರಿಸ್ಕ್ ಇಟ್ಕೋಬಾರ್ದು, ತುಂಬಾ ತೊಂದರೆ ಇದೆ. ನಾನು ಹೇಳಿದ್ನಲ್ಲ, ನಾನು ಓಡಾಡ್ಲಿಕ್ಕೆ ಆಗಲ್ಲ ಅಂತ. ನೋಡ್ತೀನಿ, ಇದು ಏನೋ ಒಂದು ಮಾಡಿ ಅವ್ರಿಗೆ ಡೆಲಿವರಿ ಸೇರಿಸ್ಬಿಡ್ತೀನಿ, ನಾನು ನೆಮ್ಮದಿಯಾಗಿ ಹೋಗ್ತೀನಿ. ಮತ್ತೆ ಇದು ಚಿನ್ನ ಆರ್ಡರ್ 20 ಗ್ರಾಮ್ ಆರ್ಡರ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ತೋರಿಸಿದ್ದೀನಿ, ಗಟ್ಟಿ ತೋರಿಸಿದ್ದೀನಿ ಅಲ್ಲ, ಅದೊಂದು. ಮತ್ತೆ ಇದೊಂದು ಹಾರ ಒಂದು, ಇದು ಹಾಲ್ಮಾರ್ಕ್ ಎಲ್ಲ ಆಗಿದೆ, ಆ ಸರ್ಟಿಫಿಕೇಟ್ ಎಲ್ಲ ಬಂದ್ಬಿಟ್ಟಿದೆ ಹಾಲ್ಮಾರ್ಕ್. ಇನ್ನೇನಿಲ್ಲ, ಕಸ್ಟಮರ್ಗೆ ಡೆಲಿವರಿ ಕೊಡೋದಂದೆ ಬ್ಯಾಲೆನ್ಸ್. ಇದು ಬಂದು 40 ಗ್ರಾಮ್ ತೂಕ ಇದೆ. ಡಿಸೈನು ನೀವು ಆಲ್ರೆಡಿ ನಾನು ಇದಕ್ಕೆ ಮೊದಲೆಲ್ಲ ವಿಡಿಯೋಗಳು ಮಾಡಿದ್ದೀನಿ, ಹಾರಗಳ ಬಗ್ಗೆ ಎಲ್ಲ ಹೇಳಿದ್ದೀನಿ, ಮತ್ತೆ ನಿಮ್ಗೆ ಹೇಳೋದೇನು ಬೇಡ. ಆರ್ಡರ್ ಬಂದಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆರ್ಡರ್ ಏನಕ್ಕೆ ಹೇಳ್ತಿದ್ದೀನಿ ಈ ಮಾತು ಕೂಡ ಅಂದ್ರೆ, ಎಷ್ಟು ಚಿಕ್ಕಮಂಗ್ಳೂರು ಅಂದ್ರೆ ಅಷ್ಟು ದೂರದಿಂದ ಆರ್ಡರ್ ಮಾಡುವಾಗ ಇಲ್ಲೇ ಹತ್ತಿರದಲ್ಲಿ ಇರೋರು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಬೆಂಗಳೂರು ಈ ಕಡೆ ಹತ್ತಿರದಲ್ಲಿರೋರು ಅವ್ರು ಯೋಚನೆ ಮಾಡಿದ್ದಾರೆ. ಆ ತರ ಯೋಚನೆ ಮಾಡಬೇಡಿ, ನಿಮ್ಗೆ ಕ್ಲೀನ್ ಆಗಿ ಮಾಡ್ಕೊಡ್ತೀನಿ ಅನ್ನೋ ಉದ್ದೇಶದಿಂದ ಆರ್ಡರ್ ಮಾಡ್ತೀನಿ. ಮತ್ತೆ ಇದು ಒಂದು ಉಂಗುರ ಬಂದ್ಬಿಟ್ಟು ಹವಳದ ಉಂಗುರ. ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿದ್ದು. ಇದು ತೂಕ ಬಂದು 5 ಗ್ರಾಮ್ ಹೇಳಿದ್ರು. ನಾನು ಇನ್ನೂ ತೂಕ ಹಾಕಿಲ್ಲ ಎಷ್ಟಾಗಿದೆ ಅಂತ. 5 ಗ್ರಾಮ್ ಆಗಿಲ್ಲ, 6 ಗ್ರಾಮ್ ಆಗಿಲ್ಲ, ತೊಂದರೆ ಇಲ್ಲ. ಕಸ್ಟಮರು ಚೆನ್ನಾಗಿದ್ದಾರೆ, ಹಂಗಾಗಿ ಇದು ಏನು ತೂಕ ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀಟಾಗಿ ಬರೋ ತರ ಮಾಡಿ ಅಂತ ಹೇಳಿದ್ರೆ ನೀಟಾಗಿ ಬರೋ ತರ ನಾನು ಮಾಡಿದ್ದೀನಿ. ಮತ್ತೆ ಬಳೆಗಳು ಬಂದ್ಬಿಟ್ಟು ಇವರು 4 ಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕೆ 2 ಮಾಡ್ಕೊಡಿ, ಮತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಇದು ಬಳೆಗಳು ಕೂಡ ಆಲ್ರೆಡಿ ಇದಕ್ಕೆ ಮೊದಲು ಕೂಡ ನಾನು ಮಾಡಿದ್ದೆ ಡಿಸೈನ್. ಇದನ್ನ ಇದು ಬಂದು ತೂಕ ಬಂದು 27 ಗ್ರಾಮ್ ಇದೆ. ಉಂಗುರ ಬಂದು 5ರಿಂದ 6 ಗ್ರಾಮ್ ಬರುತ್ತೆ. ಹವಳದ ಉಂಗುರ, ಹವಳ ಬಂದು ಒರಿಜಿನಲ್ ಹವಳ. ಕಸ್ಟಮರ್ ಅದೇ ಕೆಲಸವಾಗಿ ಹೇಳಿದ್ರು, ನಮ್ಗೆ ಒರಿಜಿನಲ್ ಹವಳನೇ ಇರಬೇಕು, ಮತ್ತೆ ಹಿಂದ್ಗಡೆ ಓಪನ್ ಇರಬೇಕು ಅಂತ ಹೇಳ್ತಾರೆ. ಓಪನ್ ಇಟ್ಟಿದ್ದೀನಿ ಉಂಗುರಕ್ಕೆ. ಇದಾಯ್ತು. ಮತ್ತೆ ಒಂದು ಕಸ್ಟಮರ್, ಹೊಸ ಕಸ್ಟಮರ್ ಒಬ್ಬರು ಮಾಟಿಗಳು ಆರ್ಡರ್ ಮಾಡಿದ್ದಾರೆ. ಮಾಟಿಗಳು ಬಂದ್ಬಿಟ್ಟು ಒಂದು ಮಾಟಿಗಳು ಬಂದ್ಬಿಟ್ಟು ಒಂದು 15 ಗ್ರಾಮ್ ತೂಕ ಇದೆ ಒಂದ್ ಜೊತೆ. ಇನ್ನೊಂದು ಬಂದ್ಬಿಟ್ಟು 8 ಗ್ರಾಮ್ ಅಷ್ಟಿದೆ. ನೋಡ್ಬೋದು, ಇದೆ ಮಾಟಿಗಳು ತುಂಬಾ ಚೆನ್ನಾಗಿ ಬಂದಿವೆ. ಕಸ್ಟಮರ್ ಏನಂದ್ರೆ ಫುಲ್ ಕನ್ಫ್ಯೂಸ್ ಅಲ್ಲಿದ್ದಾರೆ. ಅದು ಯಾಕೆ ಈ ತರ ಕೆಲವು ಕಸ್ಟಮರ್ಗಳು ಹಂಗ ಅಷ್ಟು ಕನ್ಫ್ಯೂಸ್ ಆಗ್ತಾರೋ ಅರ್ಥ ಆಗಲ್ಲ. ಇವಾಗ ನಿಮ್ಗೆ ಬೇಜಾನ್ ಟೈಮ್ ಇರುತ್ತೆ. ನಾನು ಹೇಳೋದಾದ್ರೆ ಸುಮಾರು ಅಂದ್ರೆ, ಇವಾಗ ನನ್ಗೆ ಆರ್ಡರ್ ಮಾಡಿರ್ತಾರೆ. ಆರ್ಡರ್ ಮಾಡೋ ಮೊದಲು ಕೂಡ ನಾನು ಅಲ್ಲಿಗೂ 1-2 ದಿನ ಹೇಳಿರ್ತೀನಿ, ಇಲ್ಲ ನೀವು ಇನ್ನೂ ಟೈಮ್ ತಗೊಳ್ಳಿ, ಇನ್ನೂ ಯೋಚನೆ ಮಾಡಿ, ಆತರ ಬೀಳ್ಬೇಡಿ, ಆತರ ಬಿದ್ದು ಏನು ಮಾಡಿಸ್ಬೇಕಾಗಿಲ್ಲ. ಆತರ ಬಿರೋದ ಅಂದ್ರೆ, ಇವಾಗ ನಿಮ್ಗೆ ಮೈಂಡಲ್ಲಿ ಒಂದು ಫಿಕ್ಸ್ ಆಗೋಗ್ಬಿಡ್ಬೇಕು, ಡಿಸೈನ್ ಇದಿರ್ಲಿ ಅಂತ. ಆತರ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡಲ್ಲ ಲೇಡೀಸ್. ಅದು ಯಾಕೆ ಹಿಂಗೆ ಯೋಚನೆ ಮಾಡ್ತಾರೋ ಕೆಲವರು. ಇನ್ ಕೆಲವರು ಇದಾರೆ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಒಂದ್ಸಲ ಫಿಕ್ಸ್ ಆಗಿದ್ದಾರೆ ಅಂದ್ರೆ ಮತ್ತೆ ಅವ್ರು ಏನು ಚೇಂಜ್ ಮಾಡಲ್ಲ.
ಆ ಥರ ಇರ್ತಾರೆ. ಹಂಗೆ ಇರಬೇಕು. ಏನಂದ್ರೆ ನಾನು ಹೇಳೋದಂದ್ರೆ ನೀವು ಆ ಕನ್ಫ್ಯೂಸ್ ಬಿಟ್ಟಾಗ್ಬಿಡ್ಬೇಕು. ಈ ಡಿಸೈನ್ ಹಾಕೊಂಡ್ರೆ ಹೆಂಗಿರುತ್ತೆ, ಆ ಡಿಸೈನ್ ಹಾಕೊಂಡ್ರೆ ಹೆಂಗಿರುತ್ತೆ. ಇದು ನಾನು ನಿನ್ನೆ ಹೇಳಿದ್ನಲ್ಲ, ಇದೊಂದು ಮಾಟಿ ಒಂದು ಆರ್ಟ್ ಇದೆ, ಇದ್ರ ಬಗ್ಗೆ ಏನು ಹೇಳಿಲ್ಲ ನಾನು. ಇದು ನೋಡ್ಬೋದು, ಇದು 8 ಗ್ರಾಮಲ್ಲಿ ಆಗಿದೆ. 8 ಗ್ರಾಮ್ಗೆ ಇದು ಚೆನ್ನಾಗಿ ಬಂದಿದೆ, ಮಾಟಿಗಳು ಚೆನ್ನಾಗಿದ್ದಾವೆ. ಆದ್ರೆ ಕಸ್ಟಮರ್ ಇದು ನೋಡಿ ಇನ್ನ ನಾನು ಕೈಗೆ ಕೊಟ್ಟಿಲ್ಲ, ಇನ್ನು ನೋಡಿಲ್ಲ, ನಾನು ಇದ್ರ ಬಗ್ಗೆ ವಿಡಿಯೋದಲ್ಲಿ ಫೋಟೋ ಕೂಡ ತೋರಿಸಿಲ್ಲ. ಆದ್ರೆ ಸರ್ ಇದು ಯಾಕೋ ತುಂಬಾ ಚೆನ್ನಾಗಿ ಬಂದಿಲ್ಲ, ನನಗೇನೋ ಇಷ್ಟ ಆಗ್ತಿಲ್ಲ, ನನಗೆ ಬೇರೆ ಡಿಸೈನ್ ಮಾಡ್ಕೊಡ್ತೀರಾ ಅಂತ ಅವಾಗಲೇ ಕ್ವಶನ್ ಮಾಡ್ತಿದ್ದಾರೆ. ಹಂಗೆ ಮಾಡಬಾರ್ದು. ಇವಾಗ ನಾನು ಹೇಳಿದ್ದೀನಲ್ಲ ಕಸ್ಟಮರ್ಗೆ, ನಾನು ಆಲ್ರೆಡಿ ಒಂದು ವಾರಾಟ ಬಿಟ್ಕೊಂಡು ನಾನು ಕಾಲ್ ಮಾಡಿ, ಮತ್ತೆ ಇನ್ನೊಂದು 10 ದಿನ ಬಿಟ್ಕೊಂಡು ಕಾಲ್ ಮಾಡಿ ಡಿಸೈನಿಂಗ್ ಹುಡುಕಿ ಅಂತ ನಾನು ಪದೇ ಪದೇ ಹೇಳಿರ್ತೇನೆ. ಆದ್ರೂ ಕೂಡ ಕನ್ಫ್ಯೂಸ್ ಆಗ್ತಾರೆ. ಹಂಗ ಆಗ್ಬೇಡಿ. ಇದು ಬಂದು ಇವರಾದ್ರೆ ತೂಕದ ಸಮಸ್ಯೆ ಅಲ್ಲ, ಇವತ್ತು ಡಿಸೈನ್ ಸಮಸ್ಯೆ, ಕನ್ಫ್ಯೂಸು ಆ ಥರ ಆಗ್ಬೇಡಿ ತಾಯಿ ನೀವು. ಯಾಕಂದ್ರೆ ನೀವು ಆ ಥರ ಕನ್ಫ್ಯೂಸ್ ಆಗಿದೆ ಏನಾಗುತ್ತೆ ಅಂದ್ರೆ ನಿಮ್ಗೆ ನೀವು ಕನ್ಫ್ಯೂಸ್ ಆಗಿ ನಿಮ್ಗೆ ಸರಿಯಾಗಿರೋದು ನಿಮ್ಗೆ ಮನಸ್ಫೂರ್ತಿಯಾಗಿ ನೀವು ಇಷ್ಟ ಆಗಿರೋ ಜೋಲಿಗೆ ಮಾಡಿಸ್ಕೊಂಡಿಲ್ಲ ಅಂದ್ರೆ ನನಗೂ ಬೇಜಾರಾಗುತ್ತೆ. ಅದು ಮಾಡಿ ಒಂದ್ ವೇಳೆ ನಿಮ್ಗೆ ಸಮಾಧಾನ ಇಲ್ಲ, ಅದು ಕೊಡ್ಬೇಕಂದ್ರೆ ನನಗೆ ಮನ್ಸು ಒಪ್ಪಲ್ಲ, ಅದು ನಷ್ಟ ಬಂದ್ರು ಕೂಡ ಸರಿ ಬೇಡ ಬಿಡಿ, ವಾಪಸ್ ಮಾಡಿಬಿಡಿ ಅಂತ ನಾನು ಹೇಳ್ಬಿಡ್ತೇನೆ. ಅಷ್ಟು ಬೇಜಾರಾಗುತ್ತೆ ನನಗೆ. ಹಂಗಾಗಿ ನಾನು ಹೇಳೋದಂದ್ರೆ ನೀವು ಒಂದಕ್ಕೆ 10 ಸಲ ಯೋಚನೆ ಮಾಡಿ. ಆತರ ಆರ್ಡರ್ ಮಾಡುವಾಗ ಆತರ ಬೀಳ್ಬೇಡಿ. ನೀವು ಒಂದು ಜ್ಯುವೆಲ್ರಿ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಾಗ ಅದು ನಿಮ್ಮ ಡ್ರೀಮ್, ಆ ಡ್ರೀಮ್ ನೀವು ನೆರವೇರಿಸ್ಕೋಬೇಕು ಅಂದಾಗ ನೀವು ಅದಕ್ಕೆ ಸ್ವಲ್ಪ ಕಠಿಣವಾಗಿರ್ಬೇಕು. ಏನಂದ್ರೆ ಈ ಡಿಸೈನ್ ನಾನು ಮಾಡಿಸ್ಕೋಬೇಕು, ಯಾರು ಇಷ್ಟ ಆಗ್ಲಿ ಆಗದೆ ಇರಲಿ ನಾನು ಇದನ್ನ ಹಾಕೋಬೇಕು ಅಂತ ನೀವು ಡಿಸೈಡ್ ಆಗಿಬಿಡ್ಬೇಕು. ಆತರ ಮಾಡಿ. ನಾನು ಏನಂದ್ರೆ ಇವಾಗ ಇವರು ಪಾಪ ಅಮೌಂಟ್ ಎಲ್ಲ ಕೊಟ್ರು, ನಾನು ಹೇಳ್ದಂಗೆ ತುಂಬಾ ರೆಸ್ಪಾನ್ಸ್ ಮಾಡಿದ್ರು, ನಾನೇ ನೆಗ್ಲೆಕ್ಟ್ ಮಾಡಿದೆ. ಎಲ್ಲ ದೂರ ಇದ್ದಾರೆ, ಯಾಕೆ ಈ ಟೆನ್ಷನ್, ಈ ರಿಸಿಕ್ ತಗೊಳ್ಳೋದು ಆರ್ಡರ್ ಅಂತೇಳಿ. ಸರಿ, ಅವರು ಅಷ್ಟು ಕಾನ್ಫಿಡೆಂಟ್ ಇಂದ ಆರ್ಡರ್ ಮಾಡ್ತಿದ್ದಾರೆ ಅಂತ ಹೇಳಿ, ಸರಿ ಮೇಡಮ್ ಸರಿ ಅಮೌಂಟ್ ಹಾಕಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅಮೌಂಟ್ ಏನೋ ಹಾಕ್ಬಿಟ್ರು ಪಾಪ. ನೋಡಿದ್ರೆ ಈ ಕನ್ಫ್ಯೂಸ್ ಅಲ್ಲಿ ಇದೆ. ಇವಾಗ ಇದು ಆರ್ಡರ್ ಮಾಡಿದ್ದಾರೆ, ಇದು ಚೆನ್ನಾಗಿದೆ, ಚೆನ್ನಾಗಿಲ್ದೆ ಏನಾಗುತ್ತೆ, ಏನಾಗುತ್ತೆ ಇಷ್ಟಪಡಬೇಕು. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಬರೋದೇನಂದ್ರೆ, ಇವಾಗ ಹಾರಕ್ಕೆ ಬೇಕಾದ್ರೆ ಒಂದು ಇದು ಸ್ಟ್ಯಾಂಡ್ ಇದೆ, ಹಾರ ಹಾಕಿ ನಾನು ತೋರಿಸ್ಬೋದು, ಇದು ಹಿಂಗಿದ್ ಬರುತ್ತೆ, ಹಿಂಗ್ ಬರುತ್ತೆ, ಇಷ್ಟು ಉದ್ದ ಇದೆ ಹಿಂಗೆ ಅಂತ. ಜುಮ್ಕಾಗಳು ಬೇಕಾದ್ರೆ ಈ ತರ ಸ್ಟ್ಯಾಂಡ್ ಇದೆ, ಇದನ್ನ ಹಾಕಿ ತೋರಿಸಬಹುದು. ವಾಲೆಗಳು ಬೇಕಾದ್ರೆ ಈ ತರ ಸ್ಟ್ಯಾಂಡ್ ಇದೆ, ತೋರಿಸಬಹುದು. ಉಂಗ್ರ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ತೋರಿಸಬಹುದು. ಈ ಮಾಟಿಗಳು ನಾನು ಹೆಂಗ್ ತೋರಿಸ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಇದನ್ನ ಹೆಂಗ್ ತೋರಿಸ್ಲಿ ನಾನು, ಹಿಂಗ್ ಹಾಕಿ ಹಿಂಗ್ ತೋರಿಸ್ಲಾ? ಆಗಲ್ಲ. ಎಲ್ಲಿ ಇಟ್ಕೊಂಡ್ರು ನಾನು ಸೆಟ್ ಆಗಲ್ಲ, ಇದು ಗಂಡು ಸರಿ. ಅದಕ್ಕೆ ಯಾರಾದ್ರೂ ಮಾಟಿಗಳು ಹಾಕೊಂಡಿರೋರು, ಮಾಟಿಗಳು ತುಂಬಾ ಚೆನ್ನಾಗಿರುತ್ತೆ ಇವ್ರೆ. ಅದೇ ನಾನು ಹೇಳೋದು, ಇನ್ನೇನಿಲ್ಲ. ಮಾಟಿಗಳು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಅದೇನೋ ನನ್ಗೆ ಅದು ಒಂದು ಇಷ್ಟ ಅನ್ಸುತ್ತೆ. ಅದು ಮಾಟಿಗಳು ಹಾಕೊಂಡ್ರೆ ತುಂಬಾ ನೀಟಾಗಿ ಅನ್ಸುತ್ತೆ. ಅದು ಮರ್ತೋಗ್ತಾರೆ. ಇವಾಗ ಕಿವಿಗೆ ಎಷ್ಟೊತ್ತು ಕಿವಿಗೆ ಜುಮ್ಕ, ಇದು ನೆಕ್ಲೆಸ್, ಇದ್ರ ಬಗ್ಗೆನೇ ಇರ್ತಾರೆ. ಮಾಟಿಗಳು ಇಟ್ಕೋಬೇಕು ಅಂತ ಯೋಚನೆ ಮಾಡಬೇಕು. ಇವೆಲ್ಲ ಒಂಥರ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಯಾವಾಗ್ಲೂ ಒಂದೇ ತರ ಹಾಕೊಳ್ಳೋದು ಅದು ಕರೆಕ್ಟ್ ಅಲ್ಲ. ಚೇಂಜ್ ಮಾಡ್ತಾ ಇರಬೇಕು ಅಷ್ಟೇ, ಇನ್ನೇನಿಲ್ಲ. ಹೇಳಕ್ಕಂತೂ ಏನು ಒಪ್ಪಿಗೆ ಇಲ್ಲ. ತುಂಬಾ ಸುಸ್ತಾಗಿದ್ದೀನಿ. ಬೆಳಗ್ಗೆ ಎದ್ದು ಬಂದಿದ್ದೀನಿ ಅಷ್ಟೇ. ತುಂಬಾ ಸುಸ್ತಾಗ್ತಿದೆ, ಓಪಿಕೆ ಇಲ್ಲ ಹೇಳಲಿಕ್ಕೆ, ವಿಡಿಯೋ ಮಾಡಲಿಕ್ಕೆ. ಆದರೂ ಕೂಡ ಏನೋ ಒಂದು ಹೇಳ್ಬೇಕು, ಮಾಡಬೇಕು, ಜ್ಯುವೆಲ್ರಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸರಿನಾ? ಇನ್ನೇನು ಹೇಳಲ್ಲ ನಿಮಗೆ. ದೇವರು ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ಆಯಿತು. ಏನಾದರೂ ಇದ್ರೆ ಕನ್ಫ್ಯೂಸ್ ಇಲ್ಲದೆ ನಿಧಾನ ಒಂದಕ್ಕೆ 10 ಸಲ ಯೋಚನೆ ಮಾಡಿ ಜ್ಯುವೆಲ್ರಿ ಮಾಡಿಸಿ. ಥ್ಯಾಂಕ್ ಯು. ಹಾರ ಬಂದು 40 ಗ್ರಾಮ್ ತೂಕ ಇದೆ. ಕರೆಕ್ಟಾಗಿ 40 ಗ್ರಾಮು 600 ಮಿಲಿನೋ ಎಷ್ಟು ಆಗಿದೆ ತೂಕ. 40 ಗ್ರಾಮ್ ಅಂದ್ಕೊಳ್ಳಿ. ಇದನ್ನು 40 ಗ್ರಾಮಲ್ಲಿ ಆರಾಮಾಗಿ ಮಾಡ್ಬೋದು. ಮತ್ತು ಇದಕ್ಕೇನಂದರೆ ಡಾಲರ್ ಬರಲ್ಲ. ಡಾಲರ್ ಬರದೇ ಇರೋದ್ರೆ ಇದೊಂಥರ ಡಿಫ್ರೆಂಟಾಗಿ ಕಾಣುತ್ತೆ. ನೀವು ಡಾಲರ್ ಇರಲೇಬೇಕು ಅಂತೇನು ಮತ್ತು ಹಾರ ಬಂದುಬಿಟ್ಟು 19 ಇಂಚ್ ಉದ್ದ ಇದೆ. ಮಾಮೂಲಿ 18 ಇಂಚ್ ಇರ್ತಾರೆ ರೆಡಿಮೇಡಲ್ಲೆಲ್ಲ. ನಾನೇನಾದ್ರೆ ಇನ್ನೂ ಒಂದು ಅರ್ಧ ಇಂಚು 1 ಇಂಚಷ್ಟು ಜಾಸ್ತಿ ಇರಲಿ ಅನ್ನೋ ಉದ್ದೇಶದಿಂದ 19 ಮಾಡಿಸಿರ್ತೀನಿ. ಯಾಕೆಂದರೆ ಕೆಲವರು ಕನ್ಫ್ಯೂಸ್ ಆಗ್ತಾರೆ, ಸಣ್ಣ ಆಯಿತು, ಇನ್ನು ಸ್ವಲ್ಪ ಉದ್ದ ಬರಬೇಕಾಗಿತ್ತು ಅಂತ ಕನ್ಫ್ಯೂಸ್ ಆಗ್ತಾರೆ. ಆ ಥರ ಕನ್ಫ್ಯೂಸ್ ಆಗೋದು ಬೇಡ. ಯಾಕಂದರೆ ಮಾಡಿಸಿರೋ ಉದ್ದೇಶ ಏನಂದರೆ ಎಲ್ಲರೂ ರೆಡಿಮೇಡ್ ತಗೊಳ್ಳೋದಕ್ಕಿಂತ ಮಾಡ್ತಿರೋ ನೀಟಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಅವ್ರಿಗೆ ಹೆಂಗೆ ಬೇಕೋ ಕಂಫರ್ಟಾಗಿ ಹಂಗೆ ಮಾಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾಡಿಸ್ತಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಅದೇ ಕೆಲಸವಾಗಿ ತೂಕಕ್ಕೂ ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಅದರಿಂದ ಅದಕ್ಕೆಲ್ಲ ನೀವು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಯಾಕಂದರೆ ತೂಕದಲ್ಲಿ ಯಾವತ್ತೂ ಅಷ್ಟೇ, ತೂಕ ಡಿಫ್ರೆನ್ಸ್ ಆದಾಗ ತಲೆ ಕೆಡಿಸ್ಕೋಬೇಡಿ.
ನಾನು ಹೇಳೋದಷ್ಟೇ, ಚಿನ್ನ ಅನ್ನೋದು ನಮಗೆ ಋಣ ಇದ್ದಂಗೆ. ಅದು ನಿಮ್ಮ ಮನೆಗೆ ಬರಬೇಕು ಅಂತ ಎಷ್ಟು ಬರಬೇಕು ಅಂತ ಬಂದಿರುತ್ತೋ ಅಷ್ಟಿರುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ತೂಕ ಜಾಸ್ತಿ ಆದರೆ ಯಾಕಷ್ಟು ತೂಕ ಮಾಡಿದರೆ ನಮ್ಗೆ ಬೇಡ ಅಂತ ಹೇಳ್ತಾರೆ, ಇನ್ನು ಕೆಲವು ಕಡಿಮೆ ಆಗಿದ್ರೆ ಬೇಡ ಅಂತಾರೆ. ಆ ಥರ ಎಲ್ಲ ಯೋಚನೆ ಮಾಡಬೇಡಿ, ಅದು ನಮ್ಮ ಕೈಯಲ್ಲಿ ಇರೋಲ್ಲ. ನಿಮ್ಮ ಋಣ ಎಷ್ಟಿರುತ್ತೋ ಅಷ್ಟು ಬರಬೇಕು ಅಂತಿದ್ರೆ ಅಷ್ಟು ಬರುತ್ತೆ. ಅದನ್ನು ಯೋಚನೆ ಮಾಡಿ. ಹಾರ ತುಂಬ ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ, ಯಾಕಂದರೆ ಅದೇ ಕೆಲಸಕ್ಕೆ ಕೊಟ್ಟು ಮಾಡಿರ್ತೀವಲ್ಲ. ಮತ್ತು ಇದಕ್ಕೆ ಕಲೆಗಳು ಬಂದಿದೆಯಲ್ಲ, ಇಲ್ಲಿ ಎಲ್ಲ ಕಲೆಗಳು ಬಂದಿರುತ್ತಲ್ಲ, ಕಂಟಿನ್ಯೂ ಆಗಿ ಇದು ಕಲ್ಲಿನ ತೂಕ ವಾಪಸ್ ಕೊಡ್ತೀನಿ. ಫೋಕಸ್ ಅಷ್ಟೇನೇನಿಲ್ಲ. ಇದು ಹಿಂದ್ಗಡೆ ಥ್ರೆಡ್ ಹಾಕಿರೋದು, ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು. ಲೆಂತ್ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. 19 ಇಂಚಿಗೆ ಇದು ಕಡಿಮೆ ಮಾಡ್ಕೊಳ್ಳಿಕ್ಕಂತೂ ಆಗಲ್ಲ, ಆದರೆ 19ಗೆ ನೀವು ಹಾರ ಅವೆಲ್ಲ ಹಾಕೊಂಡ್ಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೋದು. ಬೇಕಾದರೆ ಥ್ರೆಡ್ ಹಿಂದ್ಗಡೆ ಇರೋದ್ರಿಂದ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದು ವಿಷಯ. ಕಸ್ಟಮರ್ 25 ಗ್ರಾಮ್ ಅಷ್ಟು ಹೇಳಿದ್ರು, ಇದು ಸ್ವಲ್ಪ ಜಾಸ್ತಿನೇ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಇಷ್ಟೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಇದ್ರ ಒಳಗಡೆ ಇದು ಹಾಲ್ಮಾರ್ಕ್ ಎಲ್ಲ ಆಗಿದೆ, ಇಲ್ಲ ಹಾಲ್ಮಾರ್ಕ್ ಆಗಿದೆ, ನೀವು ನೋಡ್ಬೋದು. ಮತ್ತು ಇದಕ್ಕೆ ಒಳಗಡೆ ರಬ್ಬರ್ ಬರುತ್ತೆ. ಆ ರಬ್ಬರ್ ಹಾಕಿದ್ರೆ ಅಂದರೆ ಪ್ಲಾಸ್ಟಿಕ್ ರಬ್ಬರ್ ಬರುತ್ತೆ, ಹಾಕಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಫೀಲ್ ಕೂಡ ಚೆನ್ನಾಗಿರುತ್ತೆ. ರಬ್ಬರ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಟ್ರಾಂಗಾಗಿ ಅನಿಸುತ್ತೆ, ಒಂಥರ ಚೆನ್ನಾಗಿರುತ್ತೆ, ಕೈಯಲ್ಲಿ ಗ್ರಿಪ್ಪಾಗಿ ಅನಿಸುತ್ತೆ. ಅದು ಇದು ವಿಷಯ. ಇದು ಬಳೆ ಬಂದು 2.6 ಇರಬೇಕು ಅನಿಸುತ್ತೆ ಸೈಜ್, ನೆನಪಿಲ್ಲ. ಏನಿಲ್ಲ, ಇದು ಆಲ್ರೆಡಿ ಇದಕ್ಕೆ ಮೊದಲು ಮಾಡಿದ್ದೆ ನಾನು. ಮತ್ತು ಉಂಗುರ ನೋಡ್ಬೋದು ನೀವು. ಉಂಗುರ ಬಂದುಬಿಟ್ಟು 6 ಗ್ರಾಮು 5 ಗ್ರಾಮು ಎಷ್ಟೋ ಮಾಡಿದರೆ 5 ಗ್ರಾಮು ಮಾಡಿರ್ತಾರೆ ಬಿಡಿ, ಯಾಕಂದರೆ ಅದು ಫೀಲ್ ಹಂಗೆ ಅನಿಸಿದೆ, 5 ಗ್ರಾಮನ್ನ ಇರೋ ಥರ ಅನಿಸ್ತಿದೆ. ಮತ್ತು ಬಂದು ಇದು ಒರಿಜಿನಲ್ ಹವಳ. ಇದು ಕ್ಯಾರೆಟ್ ಬಂದುಬಿಟ್ಟು ನಾನು ಬಂದು 1200 ರೂಪಾಯಿ ಇದು ಕ್ಯಾರೆಟ್ ಬೀಳುತ್ತೆ. ಅಂದರೆ ಒರಿಜಿನಲ್ ಹವಳ ಇದು. ಅಂದರೆ ಇದು ಒರಿಜಿನಲ್ ಹವಳ ಏನಾಗುತ್ತೆ ಅಂದರೆ ಶೇಡ್ ಆಗುತ್ತೆ, ಲೈಟ್ ಕಲರ್ ಆಗೋಗುತ್ತೆ ಬರ್ತಾ. ಅದು ಏನು ಮಾಡಲಿಕ್ಕಾಗಲ್ಲ. ಮತ್ತು ಇದು ಹಾಲ್ಮಾರ್ಕ್ ಕೂಡ ಆಗಿದೆ, ಕಾರ್ಡ್ ಹಾಕ್ಸ್ಬೇಕಷ್ಟೇ. ಇದು ಕಸ್ಟಮರು ಶಾಂಪಲ್ ಡಿಸೈನ್ ಕೊಟ್ಟಿದ್ದಾರೆ ನಮಗೆ ಇದೇ ಥರ ಬರಬೇಕು ಅಂತೇಳಿ. ಫೋಕಸ್ ಆಗ್ತಿದೆ. ಇದು ಕಸ್ಟಮರೇ ಡಿಸೈನ್ ಕೊಟ್ಟಿರೋದು, ಹಾಗಾಗಿ ಸೇಮ್ ಆಸ್ ಇಟ್ ಈಸ್ ಅದೇ ಮಾಡಿದ್ದೀವಿ. ಮತ್ತು ಇದು ಬಂದು ಮಾಟಿಗಳು ಆವಾಗ ತೋರಿಸಿದೆ. ಇದು ತೋರಿಸ್ಲಿಕ್ಕೇನಿಲ್ಲ, ಇದೆ ಹಾಲ್ಮಾರ್ಕ್ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಅದು ನನ್ನ ಬಾಧೆ. ನಾನು ಹೆಂಗೆ ತೋರಿಸ್ಲಿಕ್ಕೆ ಆಗಲ್ಲ, ಮಾಟಿಗಳು ಹಿಂಗಿದಾವೆ ಅಂತ. ಹೆಂಗಿಟ್ಕೊಂಡು ಇನ್ನೊಂದು ಕೈಯಲ್ಲಿ ಇಟ್ಕೊಂಡಂಗೆ ಇರ್ತಾ ಇಲ್ಲ. ಅದು ನಿಮ್ಗೆ ಏನು ನೋಡ್ತೀರಾ ಬಿಡಿ, ಸುಮ್ಮನೆ ಹಿಂಗೆ ಇಟ್ಬಿಟ್ಟು ತೋರಿಸ್ಬಿಡ್ತೀನಿ. ಮತ್ತು ಈ ಮಾಟಿಗಳು ಬಂದುಬಿಟ್ಟು 15 ಗ್ರಾಮ್ ತೂಕ ಇದ್ದಾವೆ ಜೊತೆ. ಇದು ಬಂದು 8 ಗ್ರಾಮ್ ಅಷ್ಟು ಮಾಡಿದೆ. ಇದು ಹೇಳಬೇಕಂದ್ರೆ ಇದನ್ನು ಒಂದು 20-25 ಗ್ರಾಮ್ಗೆ 2 ಲೈನ್ ಮಾಡಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದರೆ ಈಗಲೇ ಮೀರೋಗಿದ್ದೇನಿಲ್ಲ. ಇವಾಗ ಕೂಡ ಕಸ್ಟಮರ್ ಏನಾದರೂ ಬೇಡ ಅಂತಂದರೆ 2 ಲೈನ್ ಕೂಡ ಮಾಡ್ಬೋದು. ಇದು ಅಷ್ಟೇ, ಇವಾಗ 2 ಲೈನ್ ಮಾಡಿದ್ದೀವಲ್ಲ, ಇದು 3 ಲೈನ್ ಮಾಡಿದ್ದೀವಿ. ಇದು ಚೆನ್ನಾಗಿ ಬಂದಿದೆ. ಇದು 2 ಲೈನ್ ಇರೋದ್ರಿಂದ ಇದು ಚೆನ್ನಾಗಿ ಬರುತ್ತೆ. ನಾನು ಶಾಂಪಲ್ ತೋರಿಸ್ತೀನಿ ಕಸ್ಟಮರ್ ಕೊಟ್ಟಿರೋದನ್ನು, ಆವಾಗ ನೀವು ಬೇಕಾದರೆ ಹಂಗೆ ಮಾಡಿಸ್ಕೊಳ್ಳಿ. ಅಷ್ಟೇ ವಿಷಯ. ಜಾಸ್ತಿ ಕನ್ಫ್ಯೂಸ್ ಆಗಿಬಿಡಿ, ಏನು ಎಲ್ಲನೂ ಚೆನ್ನಾಗಿರುತ್ತೆ. ನೀವು ಚಿನ್ನ ಇರಬೇಕಷ್ಟೇ ಮನೆಯಲ್ಲಿ. ಅದನ್ನೇ ಯೋಚನೆ ಮಾಡಿ. ಬಾಯ್.